ಸ್ನೇಹಿತರೆ, ಈ ವ್ಯಕ್ತಿಯ ಹೆಸರು ಎಲ್ ಚಾಪೋ. ಅವನು ಮೆಕ್ಸಿಕೋ ಭೂಗತ ಜಗತ್ತಿನ ಅತಿದೊಡ್ಡ ಡ್ರಗ್ ಲಾರ್ಡ್. 8 ಜನವರಿ 2016 ಅಮೆರಿಕದ DIA ಅಂದರೆ ಡ್ರಗ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವನನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತು. ಆದರೆ ಇಂದಿನ ಕಥೆಯು ಅವನು ಇಡೀ ಜಗತ್ತನ್ನು ಬೆಚ್ಚಿಬೀಳಿಸುವ ಸುರಂಗದ ಮೂಲಕ ಜೈಲಿನಿಂದ ಹೇಗೆ ತಪ್ಪಿಸಿಕೊಂಡನೆಂಬುದರ ಬಗ್ಗೆ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಫೆಬ್ರವರಿ 22, 2014 ರಂದು ಬೆಳಿಗ್ಗೆ 6:40 ಸುಮಾರಿಗೆ ಎಲ್ ಚಾಪೋನನ್ನು ಬಂಧಿಸಿ ಮೆಕ್ಸಿಕೋದ ಅತ್ಯುನ್ನತ ಭದ್ರತಾ ಜೈಲು ಗುವಾಲಾಜರಾ ಎಂಬ ನಗರದ ಹೊರಭಾಗದಲ್ಲಿರುವ ಪುಯೆಂಟೆ ಗ್ರಾಂಡೆ ಎಂಬ ಜೈಲಿಗೆ ಕರೆದೊಯ್ಯಲಾಯಿತು. 1 ವರ್ಷದೊಳಗೆ ಅವನು ಡಮಾಸೋ ಲೋಪೆಜ್ ಎಂಬ ಜೈಲು ಸಿಬ್ಬಂದಿಯೊಂದಿಗೆ ಸ್ನೇಹ ಬೆಳೆಸಿದನು. ನಂತರ ನಿಧಾನವಾಗಿ ಅವನಿಗೆ ದುಬಾರಿ ಗಡಿಯಾರಗಳು, ಸ್ವಂತ ಮನೆ ಮತ್ತು ಬಹಳಷ್ಟು ಹಣವನ್ನು ಲಂಚ ನೀಡಲು ಪ್ರಾರಂಭಿಸಿದನು. ಪ್ರತಿಯಾಗಿ ಡಮಾಸೋ ಲೋಪೆಜ್ ಎಲ್ ಚಾಪೋಗೆ ಹುಡುಗಿಯರನ್ನು ಸರಬರಾಜು ಮಾಡುವ ಮೂಲಕ ಮತ್ತು ಜೈಲಿನೊಳಗೆ ಫೋನ್ ಬಳಸಲು ಅವಕಾಶ ನೀಡುವ ಮೂಲಕ ಸಹಾಯ ಮಾಡಿದನು. ಎಲ್ಲವೂ ತನ್ನ ನಿಯಂತ್ರಣದಲ್ಲಿದೆ ಎಂದು ತಿಳಿದ ತಕ್ಷಣ ಅವನು ತನ್ನ ಗ್ಯಾಂಗ್ ಸದಸ್ಯನನ್ನು ಸಂಪರ್ಕಿಸಿ ತಾನು ಇರುವ ಜೈಲಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಿ ಖಾಲಿ ಮನೆಯನ್ನು ನಿರ್ಮಿಸುವಂತೆ ತಿಳಿಸಿದನು. ಜೈಲಿನಿಂದ 2 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿ ಭೂಮಿಯನ್ನು ಹುಡುಕಲು ತನ್ನ ಬಾಸ್ ಏಕೆ ಆದೇಶಿಸಿದನೆಂದು ಆಶ್ಚರ್ಯಪಡುತ್ತಿರುವ ಗ್ಯಾಂಗ್ ಸದಸ್ಯನು ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಸಹಾಯದಿಂದ ಅವನು ಕೃಷಿ ಭೂಮಿಯನ್ನು ಖರೀದಿಸಿ ದೊಡ್ಡ ಮನೆಯನ್ನು ಕಟ್ಟಲು ಪ್ರಾರಂಭಿಸುತ್ತಾನೆ. ಕೆಲವು ತಿಂಗಳುಗಳ ನಂತರ ಗ್ಯಾಂಗ್ ಸದಸ್ಯ ಮನೆ ನಿರ್ಮಾಣವನ್ನು ಪೂರ್ಣಗೊಳಿಸಿ ತನ್ನ ಬಾಸ್ಗೆ ತಿಳಿಸುತ್ತಾನೆ. ಎಲ್ ಚಾಪೋ ತನ್ನ ಗ್ಯಾಂಗ್ ಸದಸ್ಯನಿಗೆ ಮನೆಯಿಂದ 30 ಅಡಿ ಕೆಳಗೆ 2 ಕಿಲೋಮೀಟರ್ ಉದ್ದದ ಸುರಂಗವನ್ನು ಅಗೆಯಲು ತಿಳಿಸಿದಾಗ ಗ್ಯಾಂಗ್ ಸದಸ್ಯ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡನು. ಇವು ಅವನ ಜೈಲಿನಲ್ಲಿರುವ ಸ್ನಾನಗೃಹಕ್ಕೆ ಸಂಪರ್ಕ ಕಲ್ಪಿಸುತ್ತವೆ. ಸ್ನೇಹಿತರೆ, ಇಲ್ಲಿರುವ ಒಂದು ಪ್ರಮುಖ ಮಾಹಿತಿಯೆಂದರೆ ಇವು ಯಾವುದೇ ಸಾಮಾನ್ಯ ಸುರಂಗಗಳಲ್ಲ. ಎಲ್ ಚಾಪೋ ನಿರ್ಮಿಸಿದ ಸುರಂಗವು ಹವಾನಿಯಂತ್ರಣ, ಸುರಂಗದೊಳಗೆ ಉಸಿರಾಡಲು ಆಮ್ಲಜನಕ ಮಾಸ್ಕ್ಗಳನ್ನು ಹೊಂದಿದೆ ಮತ್ತು ಅವರು ಸುರಂಗದ ಬದಲಿಗೆ ಓಡಿಸಲು ಒಂದು ಸಣ್ಣ ಮೋಟಾರ್ ಬೈಸಿಕಲ್ ಅನ್ನು ಸಹ ರಚಿಸಿದರು. ವೀಕ್ಷಕರೇ, ಇವು ಈ ರೀತಿಯ ಮಾನವ ನಿರ್ಮಿಸಿದ ಮೊದಲ ಮತ್ತು ಕೊನೆಯ ಸುರಂಗಗಳು ಎಂದು ನಾವು ಹೇಳಲೇಬೇಕು. ಪ್ರತಿದಿನ ಕಾರ್ಮಿಕರು ಸುರಂಗವನ್ನು 100 ಮೀಟರ್ ಅಗೆದು ಮಣ್ಣು ಮತ್ತು ಮರಳನ್ನು ತೆಗೆದುಹಾಕಿ ನಂತರ ಅದನ್ನು ಕೃಷಿ ಭೂಮಿಗೆ ಎಸೆಯುತ್ತಿದ್ದರು. ಇದರಿಂದ ಸ್ಥಳೀಯರಿಗೆ ಯಾವುದೇ ಅನುಮಾನ ಬರುವುದಿಲ್ಲ. ಸುರಂಗವು ಪೂರ್ಣಗೊಂಡು ಬಳಕೆಗೆ ಮುಗಿದ ನಂತರ ಇತಿಹಾಸ ಬರೆಯುವ ದಿನ ಬಂದೇ ಬಿಟ್ಟಿತು. ಜುಲೈ 11, 2015 ರಂದು ರಾತ್ರಿ ಸುಮಾರು 8:50ಕ್ಕೆ ವೀಕ್ಷಕರೇ, ಬನ್ನಿ ವಿಶ್ವದ ಅತ್ಯಂತ ಅಪಾಯಕಾರಿ ಭೂಗತ ಜಗತ್ತಿನ ಡಾನ್ ಹೇಗೆ ತಪ್ಪಿಸಿಕೊಂಡ ಎಂಬುದರ ನಿಜವಾದ ಸೋರಿಕೆಯಾದ ವಿಡಿಯೋವನ್ನು ನೋಡೋಣ. ನೀವು ನೋಡಿದಂತೆ ಎಲ್ ಚಾಪೋ ಮತ್ತೆ ಡ್ರಗ್ ಮಾಫಿಯಾವನ್ನು ಆಳಲು ಜೈಲಿನಿಂದ ತಪ್ಪಿಸಿಕೊಂಡ ಸುದ್ದಿ ತಿಳಿದ ತಕ್ಷಣ ಅಮೆರಿಕ ಮತ್ತು ಮೆಕ್ಸಿಕನ್ ಸರ್ಕಾರಗಳು ಆಘಾತಕ್ಕೊಳಗಾದವು. ಆ ಸುದ್ದಿ ಪ್ರಪಂಚದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು ಮತ್ತು ಅದು ಎಲ್ಲಾ ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರವಾಯಿತು. ಭಾಗ 1 ಪೂರ್ಣಗೊಂಡಿದೆ. ಭಾಗ 2 ಮೆಕ್ಸಿಕೋ ಭೂಗತ ಲೋಕದಲ್ಲಿ ಏನಾಯಿತು ಮತ್ತು ಯಾರ ದ್ರೋಹವು ಎಲ್ ಚಾಪೋನ DIA ಬಂಧಿಸಲು ಕಾರಣವಾಗುತ್ತದೆ.